ಮಂಗಳೂರು ನಗರದ ಸರ್ವಿಸ್ ಬಸ್ ನಿಲ್ದಾಣದ ಎದುರಿನ ಲೇಡಿ ಗೋಶನ್ ಬಸ್ ಸ್ಟಾಪ್ ರದ್ದುಪಡಿಸಿರುವ ಜಿಲ್ಲಾಡಳಿತದ ಕ್ರಮ ಅವೈಜ್ಞಾನಿಕವಾಗಿದೆ. ಈ ಸಂಚಾರ ಕ್ರಮವನ್ನು ಮರುಪರಿಶೀಲಿಸಿ ಹಿಂದಿನಂತೆಯೇ ಮುಂದುವರಿಸಬೇಕು ಎಂದು ಶಾಸಕ ವೇದವಾಸ್ ಕಾಮತ್ ಅವರು ಆಗ್ರಹಿಸಿದ್ದಾರೆ. ಯಾವುದೇ ಬಸ್ ಸ್ಟಾಪ್ ರದ್ದುಪಡಿಸಬೇಕಾದರೆ ಸ್ಥಳೀಯರ, ಪ್ರಯಾಣಿಕರ, ಬಸ್ ಮಾಲೀಕರು, ಜನಪ್ರತಿನಿಧಿಗಳ ಸಲಹೆ ಸೂಚನೆಗಳನ್ನು ಪರಿಗಣಿಸಬೇಕು. ಆದರೆ ಇದಾವುದೂ ಇಲ್ಲದೆ ಕೇವಲ ಹೊರಗಿನವರಾದ ಉಸ್ತುವಾರಿ ಸಚಿವರು ಮೌಖಿಕವಾಗಿ ಹೇಳಿದ್ದನ್ನ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಪಾಲಿಸ್ತಾ ಇದೆ. ದಿನ ಬೆಳಗಾಗುವುದರ ಒಳಗೆ ಈ ರೀತಿ ಸಂಚಾರ ಮಾರ್ಪಾಟು ಮಾಡ್ತಾ ಇರುವುದು ಉತ್ತಮ ಬೆಳವಣಿಗೆ ಅಲ್ಲ. ಈ ಕ್ರಮವನ್ನ ಮರುಪರಿಶೀಲಿಸಬೇಕು ಎಂದರು. ಇದರ ಜೊತೆ ಬಸ್ ಚಾಲಕರು, ರಿಕ್ಷಾ ಚಾಲಕರು ಈ ನಡೆಯನ್ನ ವಿರೋಧಿಸಿದ್ದಾರೆ.